ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ. ಪ್ರತಿ ಪೋಷಕರು ನೋಡಬೇಕಾದಂತಹ ಸುದ್ದಿ. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರದಿಂದ ಇರಿ. ಶಾಲೆ ಆವರಣಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ? ಹಾಗಾದ್ರೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಆತಂಕ ವ್ಯಕ್ತಪಡಿಸಿರುವಂತಹ ವಿಚಾರ ಇದು. ಪ್ರತಿ ಪೋಷಕರು ಕೂಡ ನೋಡಬೇಕಾದಂತಹ ಸುದ್ದಿ. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆಯಿಂದ ಇರಿ, ನಿಗಾ ವಹಿಸಿ. ಶಾಲೆಯ ಆವರಣಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ? ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳಿಂದ ಆತಂಕ ವ್ಯಕ್ತವಾಗಿದೆ. ಸಲಹಾ ಸಮಿತಿಯಿಂದ ಪೋಷಕರಿಗೂ ಕೂಡ ಈ ಸಂಬಂಧಪಟ್ಟಂಗೆ ಪತ್ರವನ್ನು ನೀಡಲಾಗಿದೆ. ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಮಕ್ಕಳೇ ಮಾಯ ಆಗಬಹುದು. ಶಾಲೆ ಮನೆ ಬಳಿ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ ಪ್ರತಿಯೊಬ್ಬ ಪೋಷಕರಿಗೂ ಕೂಡ. ಶಾಲೆ ಅಷ್ಟೇ ಅಲ್ಲ, ಮನೆ ಬಳಿಯಲ್ಲೂ ಕೂಡ. ಶಾಲೆಗಳು ಬರೆದ ಪತ್ರ ನ್ಯೂಸ್ 18ಗೆ ಲಭ್ಯ ಆಗಿದೆ. ಪೋಷಕರಿಗೆ ಬರೆದಂತಹ ಪತ್ರ ಇದು. ಶಾಲಾ ಆಡಳಿತ ಮಂಡಳಿಗಳು ಖಾಸಗಿ ಶಾಲೆಗಳ ಸುತ್ತಮುತ್ತ ಅಪರಿಚಿತರ ಕಾಟ ಶುರುವಾಗ್ಬಿಟ್ಟಿದೆ. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಶಾಲೆಗಳೇ ಇವರ ಟಾರ್ಗೆಟ್ ಆಗಿರುವುದು. ಖಾಸಗಿ ಪ್ರತಿಷ್ಠಿತ ಶಾಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆಗಂತುಕರು, ಅಪರಿಚಿತ ವ್ಯಕ್ತಿಗಳು ಮಕ್ಕಳ ಬಳಿಯಲ್ಲಿ ಬರ್ತಾ ಇದ್ದಾರೆ. ಮಕ್ಕಳಿಗೆ ಚಾಕ್ಲೇಟ್ ನೀಡೋಕೆ ಅಪರಿಚಿತರು ಯತ್ನ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಅನ್ನ ಕೊಡೋ ನೆಪದಲ್ಲಿ ಮಕ್ಕಳನ್ನ ಅವರ ಹತ್ತಿರಕ್ಕೆ ಕರೀತಾ ಇದ್ದ. ಪ್ರತಿಷ್ಠಿತ ಶಾಲೆಗಳ ಬಳಿ ಆಗಂತುಕರ ಓಡಾಟ ಇದು ಬೆಚ್ಚಿ ಬೀಳುವಂತಹ ಘಟನೆ. ಪ್ರತಿಷ್ಠಿತ ಶಾಲೆಗಳ ಬಳಿಯಲ್ಲಿ ಚಾಕ್ಲೇಟ್ಗಳನ್ನ ಹಿಡಿದುಕೊಂಡು ಈ ಅಪರಿಚಿತರು ಓಡಾಡ್ತಾ ಇದ್ದ. ಮಗುವನ್ನ ಕರೆದು ಚಾಕ್ಲೇಟ್ ನೀಡೋಕೆ ಪ್ರಯತ್ನ ಪಟ್ಟಿರೋದು ಡ್ರೈವರ್ ಗಮನಿಸಿ ಪ್ರಶ್ನೆ ಮಾಡಿದಾಗ ಅಪರಿಚಿತ ವ್ಯಕ್ತಿ ಎಸ್ಕೇಪ್ ಆಗಿದ್ದ. ಇಂಥದ್ದೊಂದು ಘಟನೆ ನಡೆದು ಹೋಗಿದಾಗ ಪೋಷಕರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸ್ತಾ ಇದೆ ಶಾಲೆಗಳು. ಮಕ್ಕಳ ಪೋಷಕರಿಗೆ ಶಾಲೆಯಿಂದ ಕೆಲ ಸಲಹೆಗಳನ್ನ ನೀಡಲಾಗಿದೆ. ಏನ್ ಮಾಡಬೇಕು ಅಂತ, ಮಕ್ಕಳಿಗೆ ಮನೆಯಲ್ಲಿ ಯಾವ ರೀತಿಯಾಗಿ ಸಲಹೆಗಳನ್ನ ಕೊಡಬಹುದು, ಎಚ್ಚರಿಕೆಗಳನ್ನ ಕೊಡಬಹುದು ಪೋಷಕರು ಕೂಡ ಅಂತ. ಆಗಂತುಕರ ಬಳಿ ಸುಳಿಯದಂತೆ ಮಕ್ಕಳಿಗೂ ಕೂಡ ತಿಳಿ ಹೇಳಿ ಮಕ್ಕಳಿಗೆ. ಮಕ್ಕಳಲ್ಲೂ ಕೂಡ ಅರಿವು ಮೂಡಿಸಿ ಅಂತ ಶಾಲೆಗಳು ಮನವಿಯನ್ನ ಮಾಡಿಕೊಳ್ತಾ ಇದೆ ಪೋಷಕರ ಬಳಿ. ಇದು ಪೋಷಕರಿಗೆ ಬರೆದಂತಹ ಪತ್ರದಲ್ಲಿರುವಂತಹ ವಿಚಾರಗಳು. ಆಗಂತುಕನ ಪತ್ತೆಗೆ ಖಾಸಗಿ ಶಾಲೆ ಮುಂದಾಗ್ತಾ ಇದೆ. ಎಲ್ಲಿ ಆ ಘಟನೆ ನಡೆದಿದೆ ಅಲ್ಲಿ ಶಾಲೆ ಆವರಣ ಬಳಿ ಮತ್ತಷ್ಟು ಭದ್ರತೆ ಹೆಚ್ಚಳಕ್ಕೆ ಕ್ರಮಗಳನ್ನು ವಹಿಸಲಾಗ್ತಾ ಇದೆ. ಸಿಸಿಟಿವಿ ಕಣ್ಗಾವಲು, ಅಪರಿಚಿತರ ಬಗ್ಗೆ ನಿಗಾಗೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಎಲ್ಲ ಶಾಲಾ ಆಡಳಿತ ಮಂಡಳಿಗಳ ಕಡೆಯಿಂದ ಪ್ರತಿಷ್ಠಿತ ಶಾಲೆಗಳು ಆ ಶಾಲೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಆಗಂತುಕರು, ಅಪರಿಚಿತ ವ್ಯಕ್ತಿಗಳು. ಚಿಕ್ಕ ಪುಟ್ಟ ಮಕ್ಕಳು ಚಾಕ್ಲೇಟ್ ಅಂದ ತಕ್ಷಣ ಓಡಿ ಬರ್ತಾವೆ ಪಾಪ. ಇದನ್ನೇ ಬಂಡವಾಳ ಮಾಡಿಕೊಂಡು ಮಕ್ಕಳನ್ನ ಕಿಡ್ನಾಪ್ ಮಾಡೋಕೇನಾದ್ರೂ ಇವರು ಮುಂದಾಗ್ತಾ ಇದ್ದಾರಾ? ಇವರ ನಿರ್ಧಾರ ಏನು ಅನ್ನುವಂಥದ್ದು ಗೊತ್ತಾಗಬೇಕಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಇಂಥದ್ದೊಂದು ವಿಚಾರ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಸಂಗತಿ ಇದು. ಮಕ್ಕಳು ಅಂದಮೇಲೆ ಸಹಜವಾಗಿ ಈ ಚಾಕ್ಲೇಟ್ ಅನ್ನ ನೋಡಿದ ತಕ್ಷಣ ಓಡಿ ಬರುವಂತದ್ದು ಇದ್ದೇ ಇರುತ್ತೆ. ಬಟ್ ಪ್ರತಿಷ್ಠಿತ ಶಾಲೆಗಳನ್ನೇ ಇವರು ಟಾರ್ಗೆಟ್ ಮಾಡುವಂಥದ್ದು ಅನ್ನ ನೋಡ್ತಾ ಇದ್ರೆ, ಶ್ರೀಮಂತರ ಮಕ್ಕಳನ್ನೇ ಇವರು ಮೇಂಡಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಿಡ್ನಾಪ್ಗೆ ಯತ್ನ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದಕ್ಕೆ ಒಂದಿಷ್ಟು ಕ್ರಮಗಳಾಗ್ತಾ ಇದೆ ಶಾಲಾ ಕಾಲೇಜುಗಳಿಂದ. ವಾಟ್ ನೆಕ್ಸ್ಟ್? ಪೋಷಕರು ಈ ಬಗ್ಗೆ ಸಭೆಯನ್ನ ನಡೆಸುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ? ಅರುಣ್, ಖಂಡಿತವಾಗಿಯೂ ಕೂಡ ಅಂದ್ರೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆ ಶಾಲೆಯ ಸುತ್ತಮುತ್ತ ಅಪರಿಚಿತ ವ್ಯಕ್ತಿಗಳು ಬಂದು ಮಕ್ಕಳನ್ನ ಪುಸಲಾಯಿಸಿಕೊಂಡು ಅವರಿಗೆ ಚಾಕ್ಲೇಟ್ ಕೊಡೋದು, ಮತ್ತೊಂದು ಮಗದೊಂದು, ಈ ರೀತಿಯಾದಂತಹ ಒಂದಷ್ಟು ಮಕ್ಕಳಿಗೆ ಆಸೆಯನ್ನ ಹುಟ್ಟಿಸಿ ಆ ಮಕ್ಕಳ ಬಳಿ ಕ್ಲೋಸ್ ಆಗುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಘಟನೆ ಬೆಂಗಳೂರಿನಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಕೇವಲ ಒಂದು ಶಾಲೆಯಲ್ಲ, ಸಾಕಷ್ಟು ಖಾಸಗಿ ಶಾಲೆಗಳ ಮುಂಭಾಗದಲ್ಲಿ ಇದೇ ರೀತಿಯಾದಂತಹ ಒಂದು ಘಟನೆ ನಡೀತಾ ಇರುವಂತದ್ದು, ಇದೇ ರೀತಿಯಾದಂತಹ ಆಕ್ಟಿವಿಟಿ ಆಗ್ತಾ ಇರುವಂತದ್ದು. ಸೊ ಇದು ಅನೇಕ ಪ್ರತಿಷ್ಠಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗೆ ತಲೆನೋವಾಗ್ಬಿಟ್ಟಿದೆ. ಅಂದ್ರೆ ಯಾಕೆ ಈ ರೀತಿಯಾಗಿ ಬರ್ತಾ ಇದ್ದಾರೆ? ಅಪರಿಚಿತ ವ್ಯಕ್ತಿಗಳು ಮಕ್ಕಳ ಜೊತೆ ಕ್ಲೋಸ್ ಆಗಿ ಮಕ್ಕಳನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಾರ, ಅಥವಾ ಮಕ್ಕಳನ್ನ ನೀವು ಹೇಳಿದಾಗೆ ಕಿಡ್ನಾಪೋ ಮತ್ತೊಂದು ಮಗದೊಂದು ಏನಾದ್ರೂ ಮಾಡುವಂತಹ ಕೆಟ್ಟ ಮೈಂಡ್ ಸೆಟ್ ಅಲ್ಲಿ ಬರ್ತಾ ಇದ್ದಾರಾ? ಈ ರೀತಿಯ ಒಂದಷ್ಟು ಆತಂಕವನ್ನ ಈಗ ಶಾಲಾ ಆಡಳಿತ ಮಂಡಳಿ ಕೂಡ ಹೊರ ಹಾಕ್ತಾ ಇದೆ. ಅದೇ ಕಾರಣಕ್ಕೆ ನಗರದ ಅನೇಕ ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಈಗ ಪೋಷಕರಿಗೆ ಒಂದು ಅಡ್ವೈಸರಿ ನೋಟ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಅದರಲ್ಲಿ
ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಶಾಲೆಯ ಏನು ವ್ಯಾನ್ ಅನ್ನು ಹತ್ತುವಂತಹ ಸಂದರ್ಭದಲ್ಲಿ ಅಥವಾ ವ್ಯಾನ್ ಇಂದ ಇಳಿಯುವಂತಹ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಅತಿ ಹೆಚ್ಚು ಜಾಗೃತಿ ವಹಿಸಿ, ಜೊತೆಗೆ ಮಕ್ಕಳು ಅಪರಿಚಿತರ ಜೊತೆಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡಬೇಡಿ. ಮಾತನಾಡದೇ ಇರೋ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಮನೆಯಲ್ಲೂ ಕೂಡ ಪಾಠವನ್ನು ಹೇಳಿ, ನಾವು ಕೂಡ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಒಂದಷ್ಟು ವಿಚಾರವನ್ನು ಹೇಳ್ತೀವಿ. ಅಪರಿಚಿತರ ಜೊತೆ ಮಾತಾಡೋದ್ರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ, ಅವ್ರು ಯಾವ್ಯಾವ ದುರುದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಬಹುದು, ಅದೆಲ್ಲವನ್ನು ಕೂಡ ತಿಳಿ ಹೇಳ್ತೀವಿ ಅನ್ನುವಂತಹ ವಿಚಾರವನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಪೋಷಕರ ಸಮನ್ವಯ ಸಮಿತಿಯಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕವನ್ನು ಹೊರಹಾಕಲಾಗಿದೆ. ಯಾಕಂದ್ರೆ ಅಧಿಕೃತವಾಗಿ ಒಂದು 7-8 ಖಾಸಗಿ ಶಾಲೆಗಳು ಅಡ್ವೈಸರಿ ನೋಟ್ ಅನ್ನ ಬಿಟ್ಟಿವೆ. ಆದ್ರೆ ಆಫ್ ದ ರೆಕಾರ್ಡ್ ಸಾಕಷ್ಟು ಶಾಲೆಗಳ ಮುಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ಕಳವಳ ವ್ಯಕ್ತ ಆಗುವಂತಹ ವಿಚಾರ. ಸೊ ಹಾಗಾಗಿ ಪೋಷಕರ ಸಂಘಟನೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಸಭೆ ಮಾಡಿ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ಇಲಾಖೆಗೆ ಈ ಬಗ್ಗೆ ಗಮನ ಹರಿಸುವಂತೆ, ಜೊತೆಗೆ ಖಾಸಗಿ ಶಾಲೆಗಳ ಮುಂಭಾಗದಲ್ಲಿ ಹೆಚ್ಚಿನ ಪೆಟ್ರೋಲಿಂಗ್ ಗಳನ್ನು ಕೂಡ ಮಾಡುವಂತೆ ಪೊಲೀಸರ ಮೊರೆ ಕೂಡ ಹೋಗುವಂತಹ ಸಾಧ್ಯತೆ ಇರುವಂತದ್ದು. ಅರುಣ್, ಓಕೆ ಪ್ರಗತಿ, ಈಗ ಈ ಘಟನೆ ಬಗ್ಗೆ ನಾವೇನು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಇಂಥದ್ದು ಘಟನೆ ಆಲ್ರೆಡಿ ಒಂದು ಪ್ರತಿಷ್ಠಿತ ಶಾಲೆ ಮುಂದೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಕರಣ ಏನಾದರೂ ದಾಖಲಾಗಿದೆಯಾ, ಪೊಲೀಸ್ ಕೇಸ್ ಏನಾದರೂ ಆಗಿದೆಯಾ, ತನಿಖೆ ಏನಾದರೂ ನಡೀತಾ ಇದೆಯಾ? ಅರುಣ್, ಈ ರೀತಿಯಾಗಿ ಆಗಿರೋದು ಕೇವಲ ಒಂದು ಶಾಲೆಯ ಮುಂದೆ ಮಾತ್ರ ಅಲ್ಲ, ಸಾಕಷ್ಟು ಶಾಲೆಗಳ ಮುಂದೆ ಈ ರೀತಿಯಾಗಿ ಆಗಿದೆ. ಸೊ ಅದೇ ಕಾರಣಕ್ಕೋಸ್ಕರ ಅವರು ಅಡ್ವೈಸರಿ ನೋಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಬಟ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ದಾಖಲು ಮಾಡೋದಕ್ಕೆ ಕೆಲವು ಖಾಸಗಿ ಶಾಲೆಗಳು ಹಿಂದೇಟು ಹಾಕ್ತಾ ಇದಾವೆ. ಯಾಕಂದ್ರೆ ಮಕ್ಕಳ ವಿಚಾರ ಆಗಿರೋದ್ರಿಂದ, ಮತ್ತೆ ಯಾವ ಮಗು ಇನ್ವಾಲ್ವ್ ಆಗಿದೆ, ಆ ಪೇರೆಂಟ್ಸ್ ನೋಡಿದವ್ರು ಯಾರು, ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಹೋದ್ರೆ ಅದು ಲಾಂಗ್ ಪ್ರೊಸೆಸ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಅದನ್ನಲ್ಲೇ ಕೈ ಬಿಟ್ಟಿದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಒಂದಷ್ಟು ಶಾಲೆಗಳ ಮುಂಭಾಗದಲ್ಲಿ ಹೆಚ್ಚಿನ ಭದ್ರತೆ. ಎಸ್ ಪ್ರಗತಿ, ಹೋಲ್ಡ್ ಆನ್, ಮಾತನಾಡಿಸ್ತೇನೆ ನಿಮ್ಮನ್ನ. ಖಾಸಗಿ ಶಾಲೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಜಕ್ಕೂ ಕೂಡ ಇದು ಆತಂಕಕಾರಿ ಬೆಳವಣಿಗೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಏನ್ ಮಾಡಬಹುದು ಸರ್? ವಾಟ್ ನೆಕ್ಸ್ಟ್? ಇರೋ ಆಪ್ಷನ್ ಏನು? ಈಗ ಜಾಗೃತಿ ಮೂಡಿಸ್ತಕ್ಕಂಥದ್ದು ಒಂದು. ಎರಡನೇದು, ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದನೇ ಈಗ ಬಹುತೇಕ ಶಾಲೆಗಳಲ್ಲಿ ಇದು ಒಂದು ಯೋಜನೆ ಆಗಿ ಈ ಸ್ಟ್ರೇಂಜರ್ಸ್ ಜೊತೆ ಯಾವ ತರ ಬಿಹೇವ್ ಮಾಡಬೇಕು, ಅವ್ರು ಕೊಡ್ತಕ್ಕಂತ ವಸ್ತುಗಳನ್ನ ಯಾಕೆ ಸ್ವೀಕಾರ ಮಾಡಬಾರ್ದು ಅನ್ನತಕ್ಕಂಥ ಜಾಗೃತಿಯನ್ನ ಮೂಡಿಸುವಂತದ್ದು ಸಾಮಾನ್ಯವಾಗಿ ನಡೀತಾ ಇದೆ. ಇದನ್ನ ಇನ್ನೂ ಒಂದಷ್ಟು ಇಂಥ ಸಮಯದಲ್ಲಿ ಎಚ್ಚರಿಕೆಯನ್ನ ಕೊಡುವಂತ ಕೆಲಸಗಳು ಶಾಲೆಗಳ ಮಟ್ಟದಲ್ಲೂ ಆಗ್ಬೇಕು, ಪಾಲಕ ಪೋಷಕರ ಮಟ್ಟದಲ್ಲೂ ಆಗ್ಬೇಕು. ಮತ್ತೆ ಇದಕ್ಕೆ ಸೂಕ್ತವಾದ ಶಾಲೆ ಮತ್ತೆ ಶಾಲೆ ಸುತ್ತಮುತ್ತ ಏನು ಸೆಕ್ಯೂರಿಟಿ ಮೆಷರ್ಸ್ ಇದೆ ಅದು ಈಗಾಗಲೇ ಇನ್ ಪ್ಲೇಸ್ ಇದೆ. ಅಂದ್ರೆ CC ಕ್ಯಾಮ್ರಾ ಇರ್ಬೋದು, ಅಥವಾ ಯಾರ ಒಳಗಡೆ ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು, ಅದಕ್ಕೆ ಎಂಟ್ರಿ ಮತ್ತೆ ಎಕ್ಸಿಟ್ಗೆ ಎಂಟ್ರೀಸ್ ಮಾಡಿಸ್ತಕ್ಕಂಥದ್ದು ಇವೆಲ್ಲ ಇದಾವೆ. ಶಾಲೆಗಳವರು ಕೂಡ ಎಚ್ಚರಿಕೆಯಿಂದ ಇದ್ರ ಬಗ್ಗೆ ಇನ್ನೊಂದ್ಸಲ SOP ಮಾಡ್ಕೊಬೇಕಾಗತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಂಥದ್ದು ಈ ಪ್ರಕರಣ ಎಷ್ಟು ನೈಜವಾಗಿದೆ ಅನ್ನತಕ್ಕಂಥದ್ದು ಪೊಲೀಸ್ ಇಲಾಖೆ ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕಾಗತ್ತೆ. ಯಾಕೆಂದ್ರೆ ಅವ್ರ ಪಾತ್ರವೂ ಕೂಡ ಹೆಚ್ಚಿದೆ. ಸ್ಥಳೀಯ ಶಾಲೆಗಳು, ಯಾಕಂದ್ರೆ ಸಾವಿರಾರು ಶಾಲೆಗಳು ಇದಾವೆ. ಇಂಥ ಪರಿಸ್ಥಿತಿಯಲ್ಲಿ ಇದನ್ನ ಸ್ಥಳೀಯ ಮತ್ತು ಪಾಲಕ ಪೋಷಕರು, ಶಾಲೆಯವರು ಮತ್ತೆ ಸ್ಥಳೀಯ ಪೊಲೀಸ್ ಇಲಾಖೆಗಳು ಜಂಟಿಯಾಗಿ ಇದ್ರ ಬಗ್ಗೆ ಕಾರ್ಯಾಚರಣೆಗಳನ್ನ ಮಾಡಬೇಕಾಗತ್ತೆ. ಅಲ್ಲ ಸರ್, ಈಗ ಈ ಘಟನೆ ನೋಡ್ತಾ ಇದ್ರೆ ಒಂದ್ ರೀತಿ ಈ ಶಾಲೆಗಳಲ್ಲಿ ಎಕ್ಸ್ಟರ್ನಲ್ ಆಗಿ ಒಂದು 15-20 ನಿಮಿಷ ಇದ್ರ ಬಗ್ಗೆನೇ ಒಂದು ಸ್ಪೆಷಲ್ ಕ್ಲಾಸ್ ಆದ್ರೂ ಕೂಡ ತಪ್ಪಲ್ಲ ಅಂತ ಅನ್ಸುತ್ತೆ. ಅಲ್ಲಲ್ಲ, ಖಂಡಿತವಾಗ್ಲೂ ನಾನು ಅದನ್ನೇ ಹೇಳಿದೆ. ಈಗಾಗಲೇ ಪ್ರತಿ ವರ್ಷ ಶಾಲೆಗಳಲ್ಲಿ, ಅದರಲ್ಲೂ ಕೂಡ ತುಂಬಾ ಚಿಕ್ಕ ಮಕ್ಕಳು ನರ್ಸರಿ ಲೆವೆಲ್ ಅಲ್ಲಿ, ಇದು ತುಂಬಾ ಜನಕ್ಕೆ ಗೊತ್ತಿದೆಯೋ ಇಲ್ವೋ, ನರ್ಸರಿ ಲೆವೆಲ್ ಅಲ್ಲೇ ಈ ಸ್ಟ್ರೇಂಜರ್ಸ್ ಅವ್ರು ಕೊಡ್ತಕ್ಕಂಥ ವಸ್ತುಗಳನ್ನ ಯಾಕೆ ಸ್ವೀಕಾರ ಮಾಕ್ ಡ್ರಿಲ್ಸ್ ಮಾಡ್ತಾರೆ. ಮಾಕ್ ಡ್ರಿಲ್ಸ್ ಅದನ್ನ ಎಲ್ಲಾ ಶಾಲೆಗಳಲ್ಲೂ, ಸರ್ಕಾರಿ ಶಾಲೆಯಲ್ಲೂ ಮಾಡೋದು ಶಿಫಾರಸು. ಯಾಕೆಂದ್ರೆ ಮಾಕ್ ಡ್ರಿಲ್ಸ್ ಮಾಡಬೇಕು ಅಂತ. ಅಂದ್ರೆ ಯಾರೋ ಒಬ್ಬ ಸ್ಟ್ರೇಂಜರ್ ತರ ಬರೋದು, ಅವನಿಂದ ಈ ತರ ಆದವಾಗ ಮಕ್ಕಳು ಭಯಭೀತರಾಗೋದು, ಇವೆಲ್ಲ ಮಾಕ್ ಡ್ರಿಲ್ಸೇ ಮಾಡ್ತೀವಿ ನಾವು. ಆ ಒಂದು ಪದ್ಧತಿಗಳು ಎನ್ಹಾನ್ಸ್ ಆದ್ರೆ ಮಕ್ಕಳಿಗೆ ಜಾಗೃತಿ ಮೂಡುತ್ತೆ. ಪಾಲಕ ಪೋಷಕರಿಗೂ ಮತ್ತೆ ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಸ್ವಲ್ಪ ಸಕ್ರಿಯವಾಗಿ ತೊಡಗಿಸ್ಕೊಬೇಕಾಗತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ ಜೊತೆ ಮಾತನಾಡೋದಕ್ಕೆ.